ಸೂಪರ್ ಸರ್ ಬ್ರ್ಯಾಂಡು ಚೇಂಜ್ ಮಾಡಬಾರ್ದು, ಮೇಂಟೈನ್ ಮಾಡಬೇಕು. ಇಲ್ಲಿ ಬಂದು ನೋಡಿ, ಮೇಂಟೈನ್ ಮಾಡ್ತಿದೀವಿ ಬ್ರ್ಯಾಂಡ್ನ, ಪವರ್ ಬ್ರ್ಯಾಂಡ್ನ ಮೇಂಟೈನ್ ಮಾಡ್ತಿದೀವಿ ನೋಡಿ. ಫೈಟು ಡ್ಯಾನ್ಸ್ ಡೈಲಾಗ್ ಎಲ್ಲ ಸೂಪರ್ ಆಗಿದೆ ಮೂವಿ. ಸೂಪರ್ ಚೆನ್ನಾಗಿದೆ ಬ್ರಾ. ಸೂಪರ್ ಸಿನಿಮಾ ಚೆನ್ನಾಗಿದೆ. ಸೂಪರ್ ಸೂಪರ್. ಅಮ್ಮ ಮತ್ತೆ ಹುಟ್ಟು ಬರ್ತಾರೋಣ, ನಮ್ಮಣ್ಣ ಹುಟ್ಟು ಬಂದೇ ಬರ್ತಾರೋಣ. ಇವರು ನೋಡೋರು ಮರಿತೀವಣ, ಬೇರೆ ದಾರಿ ಇಲ್ಲ ನಮಗೆ. ಸೂಪರ್ ಸರ್, ಸೂಪರ್ ಸೂಪರ್. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಮೂವಿ ಸರ್, ಸೇಮ್ ಪುನೀತ್ ಮೂವಿ ಸರ್. ಸರ್ ಫೇಸ್ಬುಕ್ ಅಲ್ಲಿ ಸಿಗೋ ಫ್ರೆಂಡ್ ಅಲ್ಲ, ಫೇಸ್ ಟು ಫೇಸ್ ಸಿಗೋ ಫ್ರೆಂಡ್. ಅಪ್ಪುಗೆ ಜೈ. ಸರ್ ಸಖತ್ತಾಗಿದೆ ಮೂವಿ. ಇವ ಅಪ್ಪು ಬಾಸ್ದ ಮೂವಿ ಡೆಬ್ಯೂಟ್ ಮೂವಿ ನೋಡೋಕ್ಕಾಗಿದ್ದಿಲ್ಲ, ಇವಾಗ ನೋಡಿದ್ವಿ, ಸಖತ್ತಾಗಿದೆ ಸರ್. ಸೂಪರ್ ಇದೆ ಸರ್, ಸೂಪರ್ ಸೂಪರ್ ಇದೆ. ಸೂಪರ್ ಸೂಪರ್ ಸೂಪರ್. ಫಿಲಮ್ ಬಗ್ಗೆ ಅಂತ ಮಾತಾಡಂಗೆ ಇಲ್ಲ, ಏನು ಫ್ಯಾಮಿಲಿ ಸೆಂಟಿಮೆಂಟ್ ಇರಲ್ಲ ಅಂತ ಅಪ್ಪು ಬಾಸ್ಗೆ ಅದು ಎಂಡ್ ಆಗಿತ್ತು ಅಂತ ಅನ್ಕೊಂಡಿದ್ರಿ. ಇವಾಗ ಅದೇ ರಾಜ್ ಫ್ಯಾಮಿಲಿ ಇನ್ನೊಂದು ನಮ್ಮ ಬಾಸ್ ಬಂದಿದ್ದಾರೆ. ಬಾಸ್ಗೆ ಜೈ ಅಪ್ಪು ಬಾಸ್. ಸೂಪರ್ ಫಿಲಮ್, ಸೂಪರ್ ಆಗಿದೆ ಫಿಲಮ್. ಏನ್ ಬೇಕು ಸರ್ ನಿಮ್ಗೆ ಅದರಲ್ಲಿ? ಏನ್ ಬೇಕು ಹೇಳಿ? ಯಾವ ತರ ಬೇಕು? ಯಾವ ಸೀನ್ ಬೇಕು? ಒಂದು ಲವ್ ಸ್ಟೋರಿ ಬೇಕಾ? ಫ್ಯಾಮಿಲಿ ಸೆಂಟಿಮೆಂಟ್ ಬೇಕಾ? ತಂದೆ ತಾಯಿ ಇಲ್ಲ ಮಕ್ಕಳು ಹೆಂಗ್ ಬೆಳಿಬೇಕು? ಒಬ್ಬ ಆಫ್ಟರ್ ಆಲ್ ಒಬ್ಬ ಕೊರಿಯರ್ ಮಾಡೋನು ಹೆಂಗ್ ಬದುಕಬೇಕಂತ ತೋರಿಸ್ಕೊಟ್ಟಂತ ಬುದ್ಧಿವಂತ ಒಬ್ಬ ಸ್ಟೂಡೆಂಟ್ ಲೈಫಲ್ಲಿ ಹೆಂಗ್ ಬದುಕಿರ್ತಾನೋ ಜೀವನದಲ್ಲಿ ಬಂದ್ಮೇಲೆ ಆ ಥರ ಬದುಕೋಕ್ಕಾಗಲ್ಲ. ದೊಡ್ಡ ಮನೆ ಹೆಂಗ್ ಅಂತ ತೋರಿಸ್ಕೊಟ್ಟವ್ರೆ. ದೊಡ್ಡ ಮನೆ ಟಾಪಲ್ಲಿ ಇರ್ಬೋದು, ಆದ್ರೆ ಸಿನಿಮಾದಲ್ಲಿ ಟಾಪ್ ಲೆವೆಲ್ಗೆ ಬೆಳೀತೈತೆ. ಇವರು ರಾಜ್ಕುಮಾರ್ ಬೆಳೀತಾರೆ. ದೊಡ್ಡ ಮನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಎಲ್ಲ ನೋಡ್ರಿ. ಸಿನಿಮಾ ಬಂದು ಮನೆ ಕುಂತಾರಲ್ಲ, ಮಾತಾಡ್ತಾರಲ್ಲ, ಈಗ ಬಂದು ನೋಡ್ರಿ ಸಿನಿಮಾನ, ಬಂದು ನೋಡ್ರಿ. ಪಟಾಕಿ ಯಾವೊಂದಾಗಿರ್ಲಿ ಅಡ್ಸರ್ ನಾವೇ ಆಗಿರ್ಬೇಕು, ದೊಡ್ಡ ಮನೆಯವರು. ರಾಜ್ಕುಮಾರ್ ಫಿಲಂ ಬಗ್ಗೆ ಮಾತಾಡಂಗಿಲ್ಲ ಅಣ್ಣ, ಫಿಲಂ ಬಗ್ಗೆ ಮಾತಾಡಂಗಿಲ್ಲ. ಯಾಕಂದ್ರೆ ಅಲ್ಲಿರೋದು ಅಪ್ಪ ಬಾಸ್ ಮಗ ಯುವರಾಜ್ ಕುಮಾರ್. ನಾವೆಲ್ಲ ನಿನ್ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಅವರೇ ಜೂನಿಯರ್ ನಮ್ಮ ಪವರ್ ಸ್ಟಾರ್. ಪವರ್ ಸ್ಟಾರ್ ಒಬ್ರೆ ಅದು ಪುನೀತ್ ರಾಜ್ಕುಮಾರ್ ಅಷ್ಟೇ. ಸ್ಟ್ಯಾಂಡರ್ಡ್ ಪ್ರಿನ್ಸ್ ಯುವರಾಜ್ ಕುಮಾರ್. ಪವರ್ ಸ್ಟಾರ್ ಇಸ್ ಬ್ಯಾಕ್. ಫ್ಯಾಮಿಲಿ ಸ್ಟೋರಿ ಮಾಡ್ಬೇಕಾದ್ರೆ ಮತ್ತೆ ನಮ್ಮ ರಾಜವಂಶನೇ ಪವರ್ ಸ್ಟಾರ್ ಒಬ್ರೆ, ಅದು ಪುನೀತ್ ರಾಜ್ಕುಮಾರ್ ಒಬ್ರೆ. ಇವ್ರು ಸ್ಯಾಂಡಲ್ವುಡ್ ಪ್ರಿನ್ಸ್, ಇವರು ಸ್ಯಾಂಡಲ್ವುಡ್ ಪ್ರಿನ್ಸ್, ಸ್ಯಾಂಡಲ್ವುಡ್ ಕಿಂಗ್, ಸ್ಯಾಂಡಲ್ವುಡ್ ಬಾದ್ಶಾ ಎಲ್ಲ ಪವರ್ ಸ್ಟಾರ್ ಒಬ್ರೆ. ಅವರು ಪವರ್ ಸ್ಟಾರ್ ಒಬ್ರೆ. ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಬ್ರೆ. ಜೂನಿಯರ್ ಯಾರು ಆಗಕ್ಕಾಗಲ್ಲ. ಬಟ್ ಯುವರಾಜ್ ಕುಮಾರ್ ಸ್ಯಾಂಡಲ್ವುಡ್ ಪ್ರಿನ್ಸ್. ದಾವಣಗೆರೆ ಅಭಿಮಾನಿಗಳ ಕಡೆಯಿಂದ ಸ್ಯಾಂಡಲ್ವುಡ್ ಪ್ರಿನ್ಸ್ ಅಂತ ನಾವು ಒಂದು ಟೈಟಲ್ ಕೊಡ್ತಾ ಇದ್ದೀವಿ. ಯುವರಾಜ್ ಕುಮಾರ್ ನೆಕ್ಸ್ಟ್ ಮುಂದಿನ ವಾರ ದಾವಣಗೆರೆ ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಯುವರಾಜ್ ಕುಮಾರ್ ಮುಂದಿನ ವಾರ ಬರ್ತಾ ಇದ್ದಾರೆ. ಇದೇ ಥಿಯೇಟರ್ ವಿಸಿಟ್ ಕೊಡ್ತಾರೆ ಅಶೋಕ ಥಿಯೇಟರ್ ಅಲ್ಲಿ. ಎಲ್ಲ ಅಭಿಮಾನಿಗಳು, ಎಲ್ಲ ಫ್ಯಾನ್ಸ್ಗಳು ಒಟ್ಟಿಗೆ ಸೇರಿ ಹಬ್ಬ ಮಾಡಿದಾಗುತ್ತೆ ಅಷ್ಟೇ. ಬನ್ನಿ ಸರ್, ಇನ್ಮೇಲೆ ಹೇಳಿತ್ತು ಅಪ್ಪು ಇಲ್ಲ ಅಂತ ನಾವು ಅನ್ಕೊಳ್ತಿಲ್ಲ. ಅಪ್ಪು ಇಲ್ಲಂದ್ರೆ ಅಪ್ಪು ಜೂನಿಯರ್ ಪವರ್ ಸ್ಟಾರ್ ಎಂಟ್ರಿ, ನ್ಯೂ ಎಂಟ್ರಿ. ನಾವು ಕೊಟ್ರೆ ದುಡ್ಡಿಗೆ ಮೋಸ ಇರುತ್ತೆ, ಅನ್ಯಾಯ ಇರುತ್ತೆ ಅಂತ ಈ ಫಿಲಮ್ ಅಲ್ಲಿ ನಾವು ಕೊಟ್ರೆ ದುಡ್ಡಿನ ಎಷ್ಟಾಗಿ ನಂಬಿಕೆನೇ ಇರೋದು. ಎಲ್ಲರೂ ಒಬ್ಬ ಪುನೀತನ ಎಸ್ಪಾಟಿಕ್ ಎಂದು ಒಳಗೆ ಹೋದ್ರೆ ಹೊರಗೆ ಬರೋಕ್ಕಾರ ಕಾರಣ ಏನಪ್ಪ ಅಂದ್ರೆ ಮನಸ್ಸಲ್ಲಿ ಯುವರಾಜನೇ ಬರ್ತಿರೋದು. ಕಾರಣ ಆ ಒಂಬಳಿ ಫಿಲಮ್ ಕಥೆ ಹಂಗಿದೆ, ಅವ್ರ ಇಷ್ಟ ಹಂಗಿದೆ. ಇಲ್ಲಿ ಇಂಡಸ್ಟ್ರಿಯಲ್ಲಿ ಯಾರನ್ನು ಭೇದ ಭಾವ ಮಾಡ್ತಿಲ್ಲ. ಈ ಫಿಲಮ್ ತೆಗೆದ್ರೆ ಲೆಕ್ಕ ನೋಡಿದ್ರೆ ಒಂಬಳೆ ಫಿಲಮ್ ಯಾವಾಗಲೂ ಹಿಟ್ಟಾಗೆ ಬೆಳೀಲಿ ಅಂತ ಹೇಳ್ತಾ ನಮ್ಮ ಹೀರೋಜಣ್ಣ ಬಹಳ ಕಷ್ಟಪಟ್ಟಿದ್ದಾರೆ. ಆ ಪ್ರತಿಫಲಕ 100 ದಿವಸ ಓಡ್ಲಿ ಅಂತ ನಾವೆಲ್ಲ ಅಭಿಮಾನಿಗಳು ಹಾರೈಸ್ತೇವೆ. ಜೈ ಹಿಂದ್ ಕರ್ನಾಟಕ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಈಗ ಈ ಫಿಲಮ್ ಎಲ್ಲ 100 ದಿವಸ ಓಡಲಿ, ಯಾಕಂದರೆ ಎಲ್ಲರೂ ಅಭಿಮಾನಿಯಿಂದ ನೋಡ್ತಿದ್ದಾರೆ. ಈ ಫಿಲಮು ಒಳಗಿರೋದು ಫಿಲಮ್ ಆದರೆ ಒಳಗಿರೋದು ಪುನೀತ್ ರಾಜ್ಕುಮಾರ್. ಯಾಕಂದರೆ ಆ ಸ್ಟೋರಿ, ಅದು ಫೈಟ್, ಡ್ಯಾನ್ಸ್ ನೋಡಿದ್ರೆ ಈ ಪುನೀತ್ ರಾಜ್ಕುಮಾರ್ ಮತ್ತೆ ಬಂದ ಜೈ ಪಬ್ಬಾ ದುಶ್ಮನ ದೂಸರ ಮಾತಾ ಎಲ್ಲ ಹುಡುಕೊಡಿತಾನೆ. ನೀನು ಲೋಕಲ್ ಇರ್ಬೋದು, ನಾನು ಪಕ್ಕಾ ಲೋಕಲ್. 100 ಡೇಸ್ ಭಾರಿ ಆಕ್ಷನ್ ಫಿಲ್ಮ್ ಮಸ್ತ್ ಇದೆ. ಫಿಲಮ್ ಚೆನ್ನಾಗಿದೆ ಮತ್ತು ಅಪ್ಪು ಸರ್ ಮತ್ತೆ ಬಂದಿದ್ದಾರೆ. ಆದರೂ ಈಗ ಫಿಲಮ್ ನೋಡಿಬಿಟ್ಟು ತುಂಬ 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 ಅದ್ಭುತವಾಗಿ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ಏನೋ ಮೀರ್ಸಕ್ಕಾಗಲ್ಲ ಅಂತಲ್ಲ, ಸೇಮ್ ಡಿಟ್ಟು ಪುನೀತ್ ಬಿಟ್ರೆ
ಯುವ ಬಿಟ್ಟರೆ ಪುನೀತ್ ಬಿಟ್ಟರೆ ಸೇಮ್ ಡಿಟ್ಟು ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಈ ಚಿತ್ರವನ್ನು ನೋಡಬೇಕು, ಶತದಿನೋತ್ಸವಗೊಳಿಸ್ಬೇಕು. ಹಂಗಾಗಿ ಹೇಳ್ತಿದ್ದೀನಿ, ಭಾಳ ಉತ್ತಮವಾಗಿ ಮಾಡಿದ್ದಾರೆ. ಆಕ್ಷನ್ ಇರಲಿ, ಫೈಟ್ ಇರಲಿ, ಎಮೋಷನ್ ಇರಲಿ, ಏನ್ರಿ ಅದು ಎಲ್ಲಿಂದ ಮಂತ್ರಿ ಅದು? ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬರ್ಬೇಕ್ರಿ, ಹೊರತು ಬೇರೆಯಿಂದ ಯಾರು ಸಾಧ್ಯನೇ ಇಲ್ಲ. ರಾಜ್ಕುಮಾರ್ ಫ್ಯಾಮಿಲಿಂದನೇ ಬರಬೇಕದು. ಆ ಬ್ಲಡ್ ಬಂದೇ ಬರುತ್ತೆ. ಇದನ್ನು ನೋಡಿ ದಯವಿಟ್ಟು ಹೇಳ್ತೀನಿಲ್ಲ, ಸೇಮ್ ಪುನೀತ್ ರಾಜ್ಕುಮಾರ್ ರೀ. ಏನು ಕಡಿಮೆ ಮಾಡಿದಾರೆ ರೀ? ಆಕ್ಷನ್ ನೋಡ್ರಿ, ಫೈಟ್ ನೋಡ್ರಿ. ನಮಗಂತರೂ ಕಣ್ಣು ಅವ್ನು ಬಂದಂಗೆಲ್ಲ ಕಣ್ಣೀರು ಕಪಾಳಕ್ಕೆಲ್ಲ ಬರೋದು. ಪುನೀತ್ ಇದ್ದಿದ್ರೆ ಕೇಕಿ ಏನೆಲ್ಲ ಮಾಡಿಬಿಟ್ಟೆ ಸರ್. ನಿಜವಲ್ಲೂ 12 ಗಂಟೆಯಿಂದ ಇಲ್ಲೇ ಕುಂತಿದ್ದೇನೆ ಸರ್ ಥಿಯೇಟ್ರ್ ಹತ್ರ. ಫ್ಯಾನ್ ಶೋ ಕೊಟ್ಟಿಲ್ಲ, ಏನು ಮಾಡೋಣ ಸರ್? ಫ್ಯಾನ್ ಶೋ ಕೊಡಬೇಕು. ಮುಂದಿನ ಸಲ ಏನಾರಿರಲಿ, ಫ್ಯಾನ್ ಶೋ ಕೊಟ್ಟರೆ ಇನ್ನೂ ಭಾಳ ಜನ ಬರ್ತಾರೆ. ಇದು ನನ್ನ ಆರೈಕೆ. ಎಲ್ಲರೂ ಬಂದು ಈ ಚಿತ್ರವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳಿ ನಾನು ಒಂದು 2 ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಅಪ್ಪು ಬಾಸ್ ಅವರಿಗೆ, ಯುವ ರಾಜ್ಕುಮಾರ್ ಅವ್ರಿಗೆ, ಡಾಕ್ಟರ್ ರಾಜ್ ವಂಶ ಅವ್ರಿಗೆ. ಹಿಂದೆ ನಡೆದಿದ್ದಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮುಂದೆ ನಡೆದಿದ್ದಕ್ಕೆ ಮುಂದೆನೇ ನಿಲ್ತೀನಿ. ಹೇಳೋರು ಕೇಳೋರ್ಲ ಅಂತ ನೀವು ನಡೆದಿದ್ದು ಆಟ ಅನ್ಕೊಂಡಿರ. ನೀವು ದಾಟಿರೋದು ಬ್ಲಡ್ ಲೈನ್, ರಕ್ತ ಹರಿಯುತ್ತೆ. ದಮ್ಮಿರೋನ್ ತಡಿಬಹುದು, ತಾಕತ್ತಿರನ್ನು ಹಿಡಿಬಹುದು. ಇದು ರಾಜವಂಶದ ಕುಡಿ. ಯುವ ಬಾಸ್ ಬರ್ತಿದ್ದಾರೆ, ದಾರಿ ಬಿಡಿ. RCB ಮ್ಯಾಚ್ ಗೆಲ್ಬಹುದು, ಕಪ್ ಗೆಲ್ಲಕ್ಕಾಗಲ್ಲ. ಆ ನಂಬಿಕೆ ಕಳ್ಕೊಳ್ಳೋದು ಇಲ್ಲ. ಬ್ಯಾಟ್ ಟು ಬಾಲ್ ಇದೆ ಅಂತ ಫೀಲ್ಡಿಗೆ ಇಳಿದಿರಲ್ಲ, ನಾವು ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೆ ಫೀಲ್ಡಲ್ಲಿ ಇರೋದು.